ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಇವತ್ತು ಆಲ್ ದಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್, ಇಂಜಿನಿಯರಿಂಗ್ ಸೀಟ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ಲಿ ರಿಸರ್ವೇಷನ್ಸ್ ಎಷ್ಟೆಷ್ಟಿರುತ್ತೆ ಯಾವ್ಯಾವ ಕಾಲೇಜ್ಗೆ, ಈ ಡೀಟೇಲ್ಸ್ ನಿಮಗೆ ಗೊತ್ತಾಗ್ಬಿಟ್ರೆ ನಿಮ್ಮದು ನೆಕ್ಸ್ಟ್ 30 ಡೇಸಿಂದ 60 ಡೇಸ್ ಸ್ಟ್ರಾಟಜಿನೇ ಚೇಂಜ್ ಆಗ್ಬೋದು. ಕೆಲವ್ರಿಗೆ ಸೇಮ್ ಇರ್ಬೋದು. ಸೊ ಇದು ಇಂಪಾರ್ಟೆಂಟಾಗಿ ನೋಡಿ. ಸ್ಪೆಸಿಫಿಕಲಿ ರಿಸರ್ವೇಷನ್ಸ್ ಬಗ್ಗೆ ಹೇಳ್ತೀನಿ. ಎಸ್ ಸೀಟ್ಸ್ ರಿಸರ್ವೇಷನ್ಸ್ ಅವ್ರಿಗಿರುತ್ತೆ, ಎಸ್ ಸೀಟ್ಸ್ ಜನರಲ್ ಅವ್ರಿಗಿರುತ್ತೆ. ಸೊ KCET ಕಾಮೆಡ್ಗೆ ಸೀಟ್ ಮಿಡಲಲ್ಲಿ ಕಂಪ್ಯಾರಿಸನ್ನು ಎಲ್ಲ ಗೊತ್ತಾಗುತ್ತೆ. ಸೊ ಈ ಥರ ನಾನು ತೋರಿಸಿದ್ದೀನಿ. ಎನಿ ಕಾಲೇಜ್ ನೀವು ಪ್ರೈವೇಟ್ ಕಾಲೇಜ್ ತೊಗೊಂಡ್ರೆ ಅಲ್ಲಿ ಒಳಗಡೆ ಹೋಗಿ ನೀವು ಇಂಜಿನಿಯರಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ 3 ಎಂಟ್ರೆನ್ಸ್ ಇರುತ್ತೆ. KCET ಇಂದ ಒಂದು, ಕಾಮೆಡ್ಕೆಯಿಂದ ಇನ್ನೊಂದು, ಮ್ಯಾನೇಜ್ಮೆಂಟ್ ಇನ್ನೊಂದು. KCETಯಲ್ಲಿ ಆಲ್ಮೋಸ್ಟ್ ಲೈಕ್ 3.1 ಲ್ಯಾಕ್ ಸ್ಟೂಡೆಂಟ್ಸ್ ಬರೀತಾರೆ. ಓಕೆನಾ, ಅದಕ್ಕೆ ನಾನು ಇಷ್ಟೊಂದು ತೋರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ಲಿ ಇದರಲ್ಲಿ ರಿಸರ್ವೇಷನ್ಸ್ ಇರುತ್ತೆ. ತುಂಬ ಕ್ಯಾಟಗರೀಸು ಅವ್ರಿಗೆ ಅಂತಲೇ ಸೀಟು ಡೆಡಿಕೇಟೆಡ್ ರಿಸರ್ವ್ ಆಗುತ್ತೆ. ಅದು ಎಷ್ಟಿದೆ ಏನು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಕಾಮೆಡ್ಗೆ ಬರೆಯೋದು ಆಲ್ಮೋಸ್ಟ್ ಲೈಕ್ 1.1 ಲ್ಯಾಕ್ ಸ್ಟೂಡೆಂಟ್ಸು. ಆ್ಯಂಡ್ ಇದರಲ್ಲಿ ಏನೂ ರಿಸರ್ವೇಷನ್ ಇರಲ್ಲ. ಸೊ ಇದರಲ್ಲಿ ಕಾಂಪಿಟೇಷನ್ ಹಿಂಗೆ ಯಾವ್ದು ಬರೆದ್ರೆ ಏನು ಅಂತ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆನಾ. ಸೊ ಕಮಿಂಗ್ ಟು ದಿಸ್, ಲೆಟ್ಸ್ ಸೇ ಎನಿ ಕಾಲೇಜ್ ಎಕ್ಸಾಂಪಲ್ ತೊಗೊಳ್ಳೋಣ. ಇದು 100 ಸೀಟ್ಸ್ ಅಂತ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಯಾವುದೋ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದೆ ಒಂದು ಬ್ರ್ಯಾಂಚಲ್ಲಿ. ಆ 100 ಸೀಟ್ಸ್ ಇನ್ ದಟ್ ಬ್ರ್ಯಾಂಚ್ ಹೆಂಗೆ ಫಿಲ್ ಆಗುತ್ತೆ ಅಂತ ನಾನು ಡೀಟೇಲಾಗಿ ಹಿಂಗೆ ಬ್ರೇಕ್ ಡೌನ್ ಮಾಡಿ ನಿಮಗೆ ರಿಸರ್ವೇಷನ್ ಪ್ರಕಾರನೂ ತೋರಿಸ್ಕೊಡ್ತಾಯಿದ್ದೀನಿ. ಓಕೆನಾ. ಸೊ ಲೆಟ್ಸ್ ಸೇ 100 ಸೀಟ್ಸ್ ಇದೆ ಅಂದರೆ KCET ಇಂದ ಒಂದು 45 ಸೀಟ್ಸ್ ಆಗುತ್ತೆ, ಕಾಮೆಡ್ಕೆಯಿಂದ ಒಂದು 30 ಸೀಟ್ಸ್ ಆಗುತ್ತೆ, ಫಿಲ್ ಆಗುತ್ತೆ, ಮ್ಯಾನೇಜ್ಮೆಂಟಿಂದ 25 ಆಗುತ್ತೆ. ಸೊ ಈ ಮೂರು ಪುಟ್ ಟುಗೆದರ್ ಈಸ್ 100 ಸೀಟ್ಸ್. ಓಕೆನಾ. ಸೊ ಅಕಾರ್ಡಿಂಗ್ ಟು ಇಂಡಿಯನ್ ಗೌರ್ಮೆಂಟ್ ಇನ್ನೊಂದೇನು ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಅಡಿಷ್ನಲ್ 5% ಸೀಟ್ಸ್ ಎಕ್ಸ್ಟ್ರಾ ಬರುತ್ತೆ. ಲೆಟ್ಸ್ ಈ ಬ್ರಾಂಚ್ ಅವರು ಕಾಲೇಜ್ ಅವರು 100 ಸೀಟ್ಸ್ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಟೇಕ್ 105 ಸೀಟ್ಸ್. ಈ 5 ಸೀಟ್ಸ್ ಎಲ್ಲಿಂದ ಬರುತ್ತೆ? ಸೂಪರ್ ನ್ಯೂಮರರಿ ಕೋಟಾನು ಅಪ್ಲಿಕೇಶನ್ ಟೈಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಸರ್ ಇದು ಹೆಂಗೆ ಏನು ಅಂತೆಲ್ಲ. ಸೂಪರ್ ನ್ಯೂಮರರಿ ಕೋಟಾ ಏನು ಡಿಫ್ರೆಂಟ್ ಇಲ್ಲ. ನೀವು ಎಕ್ಸಾಮ್ ಬರೀತೀರಾ, ಸೇಮ್ ಕೌನ್ಸಿಲಿಂಗ್ ಥರ ಆಗುತ್ತೆ. ಜಸ್ಟ್ ದಟ್ ಏನಂದರೆ ಇವ್ರಿಗೆ ಫೀಸ್ ಎಕ್ಸಾಮ್ಟ್ ಆಗುತ್ತೆ. ಅದೇನು ಹೆಂಗೆ ಎಲಿಜಿಬಿಲಿಟಿ ಅಂದರೆ ಬೇಸಿಕಲಿ ಇನ್ಕಮ್ ಬೇಸಿಸ್ ಆ್ಯಂಡ್ ದೇರ್ ರ್ಯಾಂಕ್ ಬೇಸಿಸ್. ಸೊ ಆಟೋಮೆಟಿಕಲಿ ಅವ್ರು ಎಲಿಜಿಬಲ್ ಆದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೂಪರ್ ನ್ಯೂಮರರಿ ಕೋಟಾ ಅವೈಲೇಬಲ್ ಇದೆ ಈ ಕಾಲೇಜಸಲ್ಲಿ, ನನಗೆ ಫೀಸ್ ಎಕ್ಸಾಮ್ಟ್ ಆಗ್ತಾ ಇದೆ ಅಂತ. ಸೊ ಇದು ಎಕ್ಸ್ಟ್ರಾ 5. ಓಕೆನಾ. ಸೊ ಅದು ಸಪ್ರೇಟಾಗಿ ಆಗುತ್ತೆ. ಈಗ ನಾವು KCET 45 ಸೀಟ್ಸ್ ಏನಿದೆ ಇದ್ರದ್ದು ಡೀಪ್ ಡೈವ್ ಹೋಗ್ತಾ ಇದ್ದೀವಿ. ಸೊ ಈ 45 ಸೀಟ್ಸಲ್ಲಿ ಯಾವ ಥರ ಅಂದರೆ ಸ್ಪೆಷಲ್ ಕ್ಯಾಟಗರಿಗೆ 0 or 1 ಸೀಟ್ಸ್ ಸಿಗ್ಬೋದು. ಬಿಕಾಸ್ 45 ಸೀಟ್ಸಲ್ಲಿ ಸಮ್ ಪರ್ಸೆಂಟೇಜ್ ಅಂತ ಇರುತ್ತೆ. ಇಟ್ ಮೇ ಬಿ 1 ಸೀಟ್ ಇನ್ ಅ ಪರ್ಟಿಕ್ಯುಲರ್ ಬ್ರಾಂಚ್, ಒಂದೊಂದರಲ್ಲಿ ಇಲ್ದಿರೋ ಇರ್ಬೋದು. ಓಕೆನಾ. ಹೈದರಾಬಾದ್ ಕರ್ನಾಟಕ ಆ್ಯಂಡ್ ರೆಸ್ಟ್ ಆಫ್ ಕರ್ನಾಟಕ ಅಂತ ಡಿವಿಷನ್ ಆಗುತ್ತೆ. ಸೊ ಆಲ್ ದ ಕಾಲೇಜಸ್ ಹೈದರಾಬಾದ್ ಕರ್ನಾಟಕದಿಂದ ಹೊರಗಡೆ ಇರೋದು, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು, ಮೈಸೂರು, ತುಮಕೂರು, ಮಂಗಳೂರು ಈ ಥರ ಎಲ್ಲ, ಅವ್ರಿಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ 8% ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಆ 8% ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸೇ ತೊಗೋಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು ಸೀಟ್ಸು 40 ಸೀಟ್ಸ್, ಈ ಎಕ್ಸಾಂಪಲ್ ಏನು 100ಅಲ್ಲಿ 45ಅಲ್ಲಿ 40 ಸೀಟ್ಸ್ ರೆಸ್ಟ್ ಆಫ್ ಕರ್ನಾಟಕ ಅವ್ರಿಗಿರುತ್ತೆ. ಸೊ ಒಂದು ಪಾಯಿಂಟ್ ಏನಂದರೆ, ಇನ್ ಕೇಸ್ ಕಾಲೇಜ್ ಏನಾದರೂ ಹೈದರಾಬಾದ್ ಕರ್ನಾಟಕ ರೀಜನಲ್ ಇದ್ದರೆ ಅಲ್ಲಿ 70% ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಬಿ ಫ್ರಮ್ ಹೈದರಾಬಾದ್ ಕರ್ನಾಟಕ. ಅಲ್ಲೇ ಬೇರೆ ಥರ ರಿಸರ್ವೇಷನ್ ಇರುತ್ತೆ. ಓಕೆನಾ. ಬಟ್ ಮೆಜಾರಿಟಿ ಕಾಲೇಜಸ್ ಎಲ್ಲ ರೆಸ್ಟ್ ಆಫ್ ಕರ್ನಾಟಕ ಅಲ್ಲಿ ಇರೋದ್ರಿಂದ ಅವ್ರದ್ದು ಹಿಂಗೆ ಆಗುತ್ತೆ. ಸೊ ಈ ರೆಸ್ಟ್ ಆಫ್ ಕರ್ನಾಟಕ ಸ್ಕೂಲ್ 40 ಸೀಟ್ಸ್ ಏನಿದೆ ಈ ಥರ ಡಿವೈಡ್ ಆಗುತ್ತೆ. ದೇರ್ ಆರ್ 7 ಡಿಫ್ರೆಂಟ್ ರಿಸರ್ವೇಷನ್ ಕ್ಯಾಟಗರೀಸ್. SC, ST ಇದೆಲ್ಲ OBCಯಲ್ಲಿ ಕ್ಯಾಟಗರಿ 1, 2A, 2B, 3A, 3B. ಓಕೆನಾ. ಸೊ SCಗೆ 17% ಆಫ್ ದ ಸೀಟ್ಸ್ ರಿಸರ್ವ್ ಆಗಿರುತ್ತೆ, STಗೆ 7% ಆಫ್ ದ ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದು 32% OBCಗೆ ರಿಸರ್ವ್ ಆಗಿರುತ್ತೆ. ವಿತಿನ್ ದ್ಯಾಟ್ ಕ್ಯಾಟಗರಿ 1 4%, 2A 15%, 2B 4%, 3A 4%, 3B 5%. ಇನ್ನು ಮಿಕ್ಕಿದ್ದೇನಿದೆ 44% ಈಸ್ ವಾಟ್ ಜನರಲ್ ಸ್ಟೂಡೆಂಟ್ಸ್ಗೆ ಇರೋದು ಸೀಟ್ಸ್. ಓಕೆನಾ. ಸೊ ನಾವು 100ಇಂದ 45ಗೆ ಬಂದ್ವಿ CETಯಲ್ಲಿ, 45ಇಂದ 18 ಸೀಟ್ಸಿಗೆ ಬಂದ್ವಿ ಜನರಲ್ ಕ್ಯಾಟಗರಿ ಅವ್ರಿಗೆ. ಇನ್ನು ಮಿಕ್ದವ್ರಿಗೆಲ್ಲ ಈ ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಲೆಟ್ಸ್ ಸೇ ಈ ಜನರಲ್ ಕ್ಯಾಟಗರಿ ಆ್ಯಂಡ್ ಎನಿ ಕ್ಯಾಟಗರಿಯಲ್ಲಿ ಒಳಗಡೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ರೂರಲ್ ಅವ್ರಿಗೆ ಅಂತ ಸ್ವಲ್ಪ ರಿಸರ್ವೇಷನ್ ಇರುತ್ತೆ, ಕನ್ನಡ ಮೀಡಿಯಮ್ ಅವ್ರಿಗೆ ಅಂತ, ಫಿಸಿಕಲಿ ಡಿಸೇಬಲ್ಡ್ ಇರೋರಿಗೆ, ದೆನ್ ಓಪನ್ ಕ್ಯಾಟಗರಿ. ಸೊ ಲೆಟ್ಸ್ ಈಗ ಜನರಲ್ ಮೆರಿಟಲ್ಲೇ 18 ಸೀಟ್ಸಲ್ಲಿ ವಿತಿನ್ ಜನರಲ್ ಯಾರ್ಯಾರು ರೂರಲ್ ಕ್ಯಾಟಗರಿಯಿಂದ ಬಂದಿರ್ತಾರೆ ಅವ್ರಿಗೆ 15% ರಿಸರ್ವ್ ಆಗಿರುತ್ತೆ, ಕನ್ನಡ ಮೀಡಿಯಮ್ ಅವ್ರಿಗೆ 5% ಇರುತ್ತೆ, ಫಿಸಿಕಲಿ ಡಿಸೇಬಲ್ಡ್ 5% ಇದು. ಇನ್ನು ಮಿಕ್ಕಿದೇನು 13 ಸೀಟ್ಸ್ ಇದೆ, ದಿಸ್ ಈಸ್ ವಾಟ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನು ರಿಸರ್ವೇಷನ್ ಇಲ್ಲ ಅಂದರೆ ನೀವು ಈ ಸೀಟ್ಸ್ಗೆ ಕಂಪೀಟ್ ಮಾಡ್ತಾ ಇದ್ದೀರಾ. ಸೊ
ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಮೆನ್ಗೆ ಅಂತ ಸಪ್ರೇಟ್ ಏನು ರಿಸರ್ವೇಷನ್ ಇಲ್ಲ. ಬಟ್ ನೀವು ಗೂಗಲ್ ಮಾಡಿದ್ರೆ ಎಷ್ಟೊಂದು ವೆಬ್ಸೈಟ್ಸ್ ತೋರಿಸುತ್ತೆ 30% ವಿಮೆನ್ಗೆ ರಿಸರ್ವೇಷನ್ ಇದೆ ಅಂತ. ಸೊ ನನಗೂ ಶಾಕ್ ಆಯಿತು ನೋಡಿ. ಆಮೇಲೆ ನಾನು KCT ಇಂದನೇ ವೆರಿಫೈ ಮಾಡಿಕೊಂಡು ತಿರ್ಗಾ ಇದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಸೊ ಇಲ್ಲಿ ಯಾವ ಇನ್ಫಾರ್ಮೇಷನ್ ನೀವು ಕನ್ಸ್ಯೂಮ್ ಮಾಡ್ತೀರಾ, ಯಾರು ಗೈಡೆನ್ಸ್ ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇಕಾದ್ರೆ ನೀವೇ ಗೂಗಲ್ ಮಾಡಿ ನೋಡಿ, ವಿಮೆನ್ ರಿಸರ್ವೇಷನ್ ಇನ್ KCT ಅಂತ ಹಾಕಿ 30% ಬರುತ್ತೆ, ಬಟ್ ಇಟ್ಸ್ ನಾಟ್ ಕರೆಕ್ಟ್. ಸೊ ಇಲ್ಲಿ ನಾನು ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 100 ಸೀಟ್ಸಲ್ಲಿ ಜನರಲಲ್ಲಿ ಇರೋರಿಗೆ 13 ಸೀಟ್ಸ್ ಅಷ್ಟೇ ಇರೋದು. ವೆರಾಸ್ ನೀವು ಕಂಪೇರ್ ಮಾಡಿದ್ರೆ ಕಾಮೆಡ್ಕೆಯಿಂದನೇ 30 ಸೀಟ್ಸ್ ಇದೆ. ಇಲ್ಲಿ ಏನು ರಿಸರ್ವೇಷನ್ ಇಲ್ಲ, ಪ್ಯೂರ್ ಪ್ಲೇ ಮೆರಿಟ್. ಇಲ್ಲೂ ಅಷ್ಟೇ, ಈ ಜನರಲ್ ಮೆರಿಟಲ್ಲೂ ಏನು ರಿಸರ್ವೇಷನ್ ಇಲ್ಲ, ಪ್ಯೂರ್ ಪ್ಲೇ ಮೆರಿಟ್. 13 30 ಓಕೆನಾ. ಸೊ ನಾನು ಇದಕ್ಕೆ ಹೈಲೈಟ್ ಮಾಡೋಕ್ಕೆ ಅದು ಇವತ್ತೇ ಲಾಸ್ಟು March 20th ಕಾಮೆಡ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟು. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಲಾಸ್ಟ್ ಟೈಮ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಜನರಲ್ ಕ್ಯಾಟಗರಿಯವರು ಆ್ಯಂಡ್ 3A 3B 2B ಕ್ಯಾಟಗರಿ 1 ಇವ್ರಿಗೆ ರಿಸರ್ವೇಷನ್ ಆ್ಯಂಡ್ ಇಲ್ಲಿ ನೋ ರಿಸರ್ವೇಷನ್ಸ್. ಇಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ, ಸೀಟ್ಸ್ ಕಮ್ಮಿ, ಕಾಂಪಿಟೇಷನ್ ಜಾಸ್ತಿ, ಬಿಕಾಸ್ ಬೇರೆದೆಲ್ಲ ರಿಸರ್ವೇಷನ್ಗೆ ಹೋಗಿರುತ್ತೆ. ಓಕೆನಾ. ಬಟ್ ಇಲ್ಲಿ ಏನು ರಿಸರ್ವೇಷನ್ ಇಲ್ಲ, ಮೆರಿಟ್ ಬೇಸಿಸ್ ಮೇಲೆ. ಸೊ ಈ ಥರದವರು ಜನರಲ್ ಅವರು, ಫುಲ್ ಜನರಲ್ 3A 3B 2B ಇವರೆಲ್ಲ ಕಾಮೆಡ್ಕೆ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿಕ್ದವ್ರಿಗೆ ರಿಸರ್ವೇಷನ್ ಇರೋರಿಗೆ KCT ಇಸ್ ಬೆಸ್ಟ್. ಬಟ್ ರಿಸರ್ವೇಷನ್ ಏನೂ ಇಲ್ಲ ಅನ್ನೋರಿಗೆ ಕಾಮೆಡ್ಕೆ ಜಾಸ್ತಿ ಸೀಟ್ ಸಿಗುತ್ತೆ ಇದಕ್ಕಿಂತ. ಸೊ ಎರಡೂ ಬರೆದ್ರೆ 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಓಕೆನಾ. ಸೊ ಈ ಥರ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಏನೇನು ರಿಸರ್ವೇಷನ್ ಅಂತ, ಆ ಥರನೇ ನಿಮಗೆ ಸೀಟ್ ಕಟ್ ಆಫ್ ಅಂತ ನೀವು KE ಅವರೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿರ್ತಾರೆ. ಇದು 2025 RV ಕಾಲೇಜ್ದು ಬ್ರಾಂಚಸ್ದು ಏನೇನು ಕಟ್ ಆಫ್ ರ್ಯಾಂಕ್ಸು ಅಂತ. ಸೊ ನಾನು ಏನು ಹೇಳಿದೆ, 7 ಟೈಪ್ ಆಫ್ ಕ್ಯಾಟಗರೀಸ್ ಇದೆ ಅಪಾರ್ಟ್ ಫ್ರಮ್ ಜನರಲ್. ಅದರಲ್ಲೇ ರೂರಲ್ ಮೀಡಿಯಮ್, ರೂರಲ್ಲು, ಕನ್ನಡ ಮೀಡಿಯಮು ಅಂತಲೂ ಸಪ್ರೇಟ್ ರಿಸರ್ವೇಷನ್ ಇದೆ. ಅದೇ ಥರ ಇಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ, ಸೊ ಈ ಟೇಬಲ್ ಹೆಂಗೆ ಓದೋದು ಅಂತ ಹೇಳ್ಕೊಡ್ತೀನಿ ನಿಮಗೆ, ಸೊ ದಟ್ ನೀವೇ ಸೆಲ್ಫ್ ಆಗಿ ನೀವು ಏನು ಕಟ್ ಆಫ್ ಅಂತಲೂ ತಿಳ್ಕೊಬೋದು. ಸೊ ಇದು 1G ಕ್ಯಾಟಗರಿ ಇದೆ ನೋಡಿ. 1Gಯಲ್ಲಿ 1K ಅನ್ನೋದು ಕನ್ನಡ ಮೀಡಿಯಮ್, 1R ಅನ್ನೋದು ಕ್ಯಾಟಗರಿ 1ಅಲ್ಲಿರೋ ರೂರಲ್ ಮೀಡಿಯಮ್, ಇನ್ನು ಮಿಕ್ದವರೆಲ್ಲ ಜನರಲ್ ಕ್ಯಾಟಗರಿ 1 ಇರೋರು G ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವ ತೊಗೋಣ, ಜನರಲ್ ಕ್ಯಾಟಗರಿ ಅವ್ರದ್ದು ಇದು GM ಅಂದರೆ ಜನರಲ್ ಮೆರಿಟಲ್ಲೇ ಕನ್ನಡ ಇರೋದು GMK, ಇನ್ನೊಂದು ರೂರಲ್ ಇರೋದು GMR. ಸೊ ಈ ಥರ ಡಿವಿಷನ್ ಆಗುತ್ತೆ ವಿತಿನ್ ಎವ್ರಿ ಕ್ಯಾಟಗರಿ. ಸೊ ಈ ಕ್ಯಾಟಗರಿಯಲ್ಲಿ ಲೆಟ್ಸೆ GM ಕನ್ನಡ ಮೀಡಿಯಮ್ ಅವರಲ್ಲಿರೋರು ಏನು ಲಾಸ್ಟ್ ಕಟ್ ಆಫ್ ರ್ಯಾಂಕು ಅನ್ನೋದು ಗೊತ್ತಾಗುತ್ತೆ. ಏರೋಸ್ಪೇಸ್ RV ಕಾಲೇಜಲ್ಲಿ ಈ ಥರ ಅಂತ. ಲೆಟ್ಸೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊಂಡ್ರೆ ಜನರಲ್ ಮೆರಿಟ್ ಅವ್ರಿಗೆ 446 ಇಸ್ ದಿ ಕಟ್ ಆಫ್. ಸೊ ಈ ಥರ ಈ ಟೇಬಲ್ನ ಓದ್ಬೋದು ಮಕ್ಕಳೇ. ಸೊ ಇದೊಂಥರ ಎಲ್ಲ ಇರುತ್ತೆ. ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಒಂಥರ ಸಿಂಪ್ಲಿಫೈ ಮಾಡೋಕ್ಕೆ ನೋಡಿದ್ದೀವಿ. ಸೊ ಇದೇನೆಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ದು ಏನೇನೆಲ್ಲ ಬ್ರ್ಯಾಂಚ್ ಇದೆ ಅದರದ್ದು ಕಟ್ ಆಫ್ ಯಾವ ಥರ ಇದೆ ಅಂತ ನಾವು ವಿಜುವಲಿ ನಿಮಗೆ ಇನ್ನೂ ಬೆಟರಾಗಿ ತೋರಿಸಿದ್ವಿ. ಏನಂದರೆ ಇದು ಜನರಲ್ ಮೆರಿಟು ಆ್ಯಂಡ್ ಡಿಫ್ರೆಂಟ್ ಕ್ಯಾಟಗರೀಸ್ 2A 2A 3B SC ST ಎಲ್ಲ. ಸೊ ಜನರಲ್ ಕ್ಯಾಟಗರಿ ಕಟ್ ಆಫ್ ರ್ಯಾಂಕ್ ಏನಿತ್ತು ಲಾಸ್ಟು 446, ಅದಾದಮೇಲೆ ಯೆಲ್ಲೋ ಬ್ಯಾಂಡ್ ಇದೆ 3A, ಅದಾದಮೇಲೆ ರೆಡ್ ಬ್ಯಾಂಡ್ ಇದೆ 3B, ಅದಾದಮೇಲೆ ಗ್ರೀನ್ ಇದೆ 2A 2B, ದೆನ್ SC ST. ಸೊ ಇಷ್ಟು ಕಟ್ ಆಫ್ ರ್ಯಾಂಕ್ಸು ಕಂಪ್ಯೂಟರ್ ಸೈನ್ಸಲ್ಲಿ RV ಕಾಲೇಜ್ದು 2025 ಈ ಥರ ಇತ್ತು. ಓಕೆನಾ. ಸೊ ಜನರಲ್ ಮೆರಿಟ್ ಅವ್ರಿಗೆ 446 ಒಳಗಡೆ ಬಂದಿರಬೇಕು, ರ್ಯಾಂಕ್ 1ಇಂದ 446. ಅದೇ ST ಕ್ಯಾಟಗರಿ ಅವ್ರು ತೊಗೊಂಡ್ರೆ 1ಇಂದ 7162ವರೆಗೂ ಬಂದ್ರೂ ಅವ್ರಿಗೆ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಸೊ ದಟ್ ಈಸ್ ವಾಟ್ ಇಟ್ಸ್ ಶೋಸ್. ಲೆಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ತೊಗೊಂಡ್ರೆ ಜನರಲ್ ಮೆರಿಟ್ ಅವರು ರ್ಯಾಂಕ್ 1ಇಂದ 5000 ಒಳಗಡೆ ಇರಬೇಕು, ವೆರಾಸ್ SC ST ಅವ್ರಿಗೆ 50,000 ಒಳಗಡೆ ಇದ್ರೂ ಸಿಗುತ್ತೆ ಸೇಮ್ ಬ್ರಾಂಚ್. ದಿಸ್ ಇಸ್ ದಿ ಬೆನಿಫಿಟ್ ಆಫ್ ರಿಸರ್ವೇಷನ್. ಸೊ ಯಾರ ಹತ್ರ ರಿಸರ್ವೇಷನ್ ಇದೆ ಬಟ್ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ, ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮ್ಗಿದು ಸಿಗಲ್ಲ ಬೆನಿಫಿಟ್. ನೀವು ಜನರಲ್ ಮೆರಿಟಾಗಿ ಕೌಂಟ್ ಆಗಿಬಿಡ್ತೀರಾ. ಸೊ ಇನ್ನೂ 30th ಟೈಮ್ ಇದೆ. KCTಯಲ್ಲಿ ಏನಾದ್ರು ಕ್ಯಾಟಗರಿ ರಿಸರ್ವೇಷನ್ ಕರೆಕ್ಟ್ ವೆರಿಫೈ ಆಗಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್ ಅಲ್ಲ. ಜನರಲ್ ಮೆರಿಟ್ ಅವ್ರು 5000 ಒಳಗಡೆ ಬಂದರೆ ಮಾತ್ರ ಅದು ಸಿಗೋದು ಮೆಕ್ಯಾನಿಕಲ್ ಇನ್ RV. ಅದೇ SC ST ಕ್ಯಾಟಗರಿ ಅವ್ರು 50,000 ಒಳಗಡೆ ಬಂದ್ರೂ ಸಿಗುತ್ತೆ. ಆ್ಯಂಡ್ 3A 3B 2A 2B ಎಲ್ಲ ನಿಮ್ಗೆ ಇಲ್ಲಿ ಥರ ಗೊತ್ತಾಗುತ್ತೆ. ಸೊ ಈ ಥರ ನಿಮ್ಗೆ ಏನಾದರೂ ಬೇಕು ಎಲ್ಲ ಕಾಲೇಜ್ದು ಎಲ್ಲ ಬ್ರಾಂಚ್ದು ಅಂದರೆ ಕಮೆಂಟ್ ಮಾಡಿ. ಕಟ್ ಆಫ್ ಫೀಚರ್ ಅಂತ ನಾವು KCT counseling.com ಎಲ್ಲದನ್ನು ಬೇಕಾದ್ರೆ ಅಪ್ಲೋಡ್ ಮಾಡ್ತೀವಿ.
ಬರೀ ನಾನೀಗ ಏನು ಮಾಡಿದ್ದೀನಿ, ಟಾಪ್ 10 ಕಾಲೇಜಸ್ದು ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಒಂದು PDF ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ದಟ್ ನೀವು ಇದನ್ನು ಟಾರ್ಗೆಟಾಗಿ ಇಟ್ಕೋಬೋದು. ನಾನು ಈ ಕಾಲೇಜಲ್ಲಿ ಈ ಬ್ರಾಂಚ್ ಬೇಕು ಅಂದರೆ ನನಗೆ ಇಷ್ಟು ರ್ಯಾಂಕ್ ಒಳಗಡೆ ಬರಬೇಕು ಅಂತ ಮೋಟಿವೇಟೆಡ್ ಆಗಿರ್ಬೋದು ಅಂತ ಬರೀ ಟಾಪ್ 10 ಕಾಲೇಜಸ್ ಮಾಡಿದ್ದೀವಿ. ಇನ್ನೂ ಬೇಕು ಎಲ್ಲ ಕಾಲೇಜಸ್ದು ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ಸೊ ಅದನ್ನು ಮಾಡಿಕೊಡ್ತೀವಿ. ಓಕೆನಾ? ಸೊ ಇದು ಮಕ್ಕಳೇ ಲಾಸ್ಟ್ ಅನದರ್ ಪಾಯಿಂಟ್ ಏನಂದರೆ, ಎಲ್ಲೇ ಹೋದರೂ ನಾನು ಸ್ಟೂಡೆಂಟ್ಸ್ ಮೀಟ್ ಮಾಡ್ತಿರ್ಬೇಕಾರೆ, ಸರ್ ಕಾಮೆಡ್ಗೆ ಫೀಸ್ ತುಂಬ ಜಾಸ್ತಿ, ನನಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಎಷ್ಟೊಂದು ಜನ. ಸೊ ಅದಕ್ಕೆ ನಾನು ಬರೀತಿಲ್ಲ ಅಂತ. ಸೊ ನಿಮ್ಗೆ ಮ್ಯಾಥಮೆಟಿಕಲಿ ನಾನು ನಿಮ್ಗೆ ತೋರಿಸ್ಕೊಡ್ಬೇಕಿತ್ತು ಏನಾಗುತ್ತೆ ಅಂತ. ಲೆಟ್ಸ್ ಎ KCETಯಿಂದ ನಿಮಗೆ ಬಿಕಾಸ್ ಆಫ್ ರಿಸರ್ವೇಷನ್ಸ್ ಅದು ಇದು ಎಲ್ಲ ಇರೋದ್ರಿಂದ ಒಂದು ಚೆನ್ನಾಗಿರೋ ಕಾಲೇಜ್ ಸಿಗದಿರೆ, ಒಂದು ಆವ್ರೇಜ್ ಕಾಲೇಜ್ ಸಿಕ್ತು ಅಂದರೆ, ಲೆಟ್ಸ್ ಅದ್ರದ್ದು ಫೀಸು 75,000ಇಂದ 1 lakh ಇರ್ಬೋದು. ಸೊ ನಾನು 75,000 ಅಂತ ತೊಗೊಂಡಿದ್ದೀನಿ. ಕಾಮೆಡ್ ಕೆಯಲ್ಲಿ 3 lakh ಇರ್ಬೋದು. ಓಕೆನಾ? 4 ಇಯರ್ಸಲ್ಲಿ ನಿಮ್ಗೆ ಎಷ್ಟಾಗುತ್ತೆ? 3 lakh ಆಗುತ್ತೆ. ಇಲ್ಲಿ 12 lakh ಆಗುತ್ತೆ. ಏನು ಡಿಫ್ರೆನ್ಸ್ ಬರುತ್ತೆ? 9 lakh ಇಸ್ ದಿ ಡಿಫ್ರೆನ್ಸ್. ಸೊ ಇದಕ್ಕೆ ನಮಗೆ ಬಜೆಟ್ ಇಲ್ಲ ಸರ್, ನಮ್ಗೆ ಅಷ್ಟೊಂದು ಪೇ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಬಟ್ ದೆರ್ ಆರ್ ಲಾಟ್ ಆಫ್ ಆಪ್ಷನ್ಸ್ ದೇರ್. ಲೋನ್ ತೊಗೊಂಡು ಓದ್ಬೋದು ಅದೆಲ್ಲ. ಸೊ ಇದಕ್ಕೆಲ್ಲ ಗೈಡ್ ಮಾಡ್ತೀವಿ ನಾವು. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು, ಅದು ಎಕ್ಸಾಮ್ ಬರೀಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕು. ಸೊ ಈಗ ಪ್ಲೇಸ್ಮೆಂಟ್ಗೆ ಬರೋಣ. ಇದು ಯಾವುದೋ ನೀವು ಆವ್ರೇಜ್ ಕಾಲೇಜ್ ಹೋಗ್ತೀರಾ, ಬಿಕಾಸ್ ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಲೆಟ್ಸ್ ನಿಮ್ಮ ಪ್ಲೇಸ್ಮೆಂಟ್ ಆಗ್ತೀರಾ 5 lakhs ಬರುತ್ತೆ ಅಂದ್ಕೊಳ್ಳಿ ಆವ್ರೇಜ್. ಬಟ್ ಕಾಮೆಡ್ ಕೆಯಲ್ಲಿ ನಿಮಗೆ ಬಿಕಾಸ್ ಆಫ್ ಮೆರಿಟ್ ಚೆನ್ನಾಗಿ ರ್ಯಾಂಕ್ ಬಂದು ಚೆನ್ನಾಗಿರೋ ಕಾಲೇಜಸ್ ಹೋದರೆ, ಲೆಟ್ಸ್ ಟಾಪ್ 10 ಟಾಪ್ 20 ಕಾಲೇಜ್ಗೆ ಹೋಗಿ ಒಳ್ಳೆ ಪ್ಲೇಸ್ಮೆಂಟ್ ಆಯಿತು ಅಂದರೆ, ಲೆಟ್ಸ್ 8 lakh ಟಾಪ್ 10 ಕಾಲೇಜಲ್ಲಿ ಆವ್ರೇಜ್ ಪ್ಲೇಸ್ಮೆಂಟ್ ಆಯಿತು ಅಂದರೆ, ನೀವು ಆಲ್ಮೋಸ್ಟ್ ಈ ಲೋನ್ ಏನಿದೆ ಎಕ್ಸ್ಟ್ರಾ ನೀವು ಡಿಫ್ರೆನ್ಸು ಅದನ್ನು 1-2 ಇಯರ್ಸಲ್ಲಿ ಕಟ್ಬಿಡ್ತೀರಾ. ಕರೆಕ್ಟಾ? ನೆಕ್ಸ್ಟ್ 10 years ನೀವು ಏನು ಅರ್ನ್ ಮಾಡ್ತೀರಾ ಅಂತ ನೀವು ನೋಡಿದ್ರೆ, ದಿಸ್ ಇಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಲೈಕ್ ಯೂಶ್ವಲಿ ನೀವೆಲ್ಲ ಕೇಳ್ತಾ ಇರ್ತೀರಾ, ಸರ್ ಮ್ಯಾಥ್ಸ್ ಕಲಿತು ಏನು ಯೂಸು, ನಾನು ಡೈಲಿ ಲೈಫಲ್ಲಿ ಹೆಂಗೆ ಅಪ್ಲೈ ಮಾಡ್ತೀನಿ ಅಂತ. ಇದೊಂಥರ ವೆರಿ ಗುಡ್ ಎಕ್ಸಾಂಪಲ್ ಸಿಕ್ತು. ಲೆಟ್ಸ್ ನಾವೀಗ ನೆಕ್ಸ್ಟ್ 10 years ಈ ಸ್ಟೂಡೆಂಟ್ 5 lakh ಅರ್ನ್ ಮಾಡೋರು ಎವ್ರಿ ಇಯರ್ 10% ಇನ್ಕ್ರಿಮೆಂಟ್ ಆಗುತ್ತೆ, ಅವ್ರದ್ದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು 10 yearsಲ್ಲಿ ಅವ್ರು ಎಷ್ಟು ಟೋಟಲ್ ಅರ್ನ್ ಮಾಡ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಈ ಸ್ಟೂಡೆಂಟ್ಗೆ 8 lakh ಸ್ಟಾರ್ಟ್ ಆಗಿದ್ದಾರೆ. ಲೆಟ್ಸ್ ಫಸ್ಟ್ ಇಯರ್ದು ಲೋನ್ ಕ್ಲಿಯರ್ ಮಾಡಿಬಿಡ್ತಾರೆ. ಸೆಕೆಂಡ್ ಇಯರಿಂದ ಅವರು 10% ಅಗೇನ್ ಅವ್ರದ್ದು 10% ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಟೋಟಲ್ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು ಯಾವ ಇಂಟ್ರೆಸ್ಟ್ ಅಪ್ಲೈ ಮಾಡ್ತೀರಾ ಇಲ್ಲಿ? ಸಿಂಪಲ್ ಇಂಟ್ರೆಸ್ಟಾ, ಕಾಂಪೌಂಡ್ ಇಂಟ್ರೆಸ್ಟಾ, ಏನು ಯಾವುದು ಅಪ್ಲೈ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಎಷ್ಟು ಜನಕ್ಕೆ ಕರೆಕ್ಟಾಗಿ ಹೇಳ್ತೀರಾ ಅಂತ. ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಲೆಟ್ಸ್ 8 lakh ಎವ್ರಿ ಇಯರ್ 10% ಇನ್ಕ್ರಿಮೆಂಟ್ ಆದಾಗ 10 yearsಲ್ಲಿ ಏನಾಗಿರುತ್ತೆ ಅವ್ರದ್ದು ಸ್ಯಾಲ್ರಿ, ಎಷ್ಟು ಅರ್ನ್ ಮಾಡಿರ್ತಾರೆ ಅಂತ ಮ್ಯಾಥ್ಸ್ ಚೆಕ್ ಮಾಡಿ ಕಮೆಂಟ್ ಮಾಡಿ. ಯಾವ ಫಾರ್ಮುಲಾ ಹಾಕ್ತೀರಾ, ಯಾವ ಇಂಟ್ರೆಸ್ಟ್ ಅದು ಆ್ಯಂಡ್ ಎಷ್ಟು ಅಮೌಂಟು ಅಂತ. ನಾನೀಗ ಸಿಂಪ್ಲಿಫಿಕೇಷನ್ಗೆ ಲೆಟ್ಸ್ ನಾನು ಜಸ್ಟ್ ಇಂಟು 10 ಮಾಡ್ತಾಯಿದ್ದೀನಿ. 50 lakhs ಅರ್ನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಇವರು ಫಸ್ಟ್ ಇಯರ್ದು ಇವ್ರದ್ದು ಲೋನ್ಗೆ ಹೊಟ್ಟೋಗುತ್ತೆ. ನೆಕ್ಸ್ಟ್ 9 years 8 lakhs ಅಂದರೆ ಆಲ್ಮೋಸ್ಟ್ 72 lakhs ಬರುತ್ತೆ. ಓಕೆನಾ? ಇದ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ. ಲೋನ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೂ ಇವ್ರು ಜಾಸ್ತಿ ಅರ್ನ್ ಮಾಡ್ತಾರೆ, ಬಿಕಾಸ್ ಅ ಗುಡ್ ಕಾಲೇಜ್, ಗುಡ್ ಪ್ಲೇಸ್ಮೆಂಟ್ ವಿಲ್ ಮ್ಯಾಟರ್ ಅ ಲಾಟ್. ಸೊ ಈ ಡಿಫ್ರೆನ್ಸ್ ಬೇಕು ಅಂದರೆ 2 ಆಪ್ಷನ್ಸ್ ಇಟ್ಕೊಂಡಿರಿ. ಎಸ್ಪೆಷಲಿ ಜನರಲ್ ಕ್ಯಾಟಗರಿ 3A 3B 2A 2B 1A ಅವರು OBC ಆ್ಯಂಡ್ ಜನರಲ್ ಕ್ಯಾಟಗರಿ ಅವರು. ಇಫ್ ಯು ರೈಟ್ 2 ಆಪ್ಷನ್ಸ್ ಇರುತ್ತೆ. ಅದನ್ನು ಹೇಳ್ತಾ ಇರೋದು. ಆ ಕಾಲೇಜ್ಗೆ ಏನು ಎಂಟ್ರೆನ್ಸ್ ತೋರಿಸಿದೆ ನಾನು, KCETನೂ ಹೋಗ್ಬೋದು, ಕಾಮೆಡ್ ಕೆನೂ ಹೋಗ್ಬೋದು, ಮ್ಯಾಥಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ ಯಾವ್ದು ಬೆಟರು ಅಂತ. ಸೊ 2 ಬರೀರಿ. ಇವತ್ತೇ ಲಾಸ್ಟ್ ಡೇಟ್, March 20th ಇಸ್ ದಿ ಲಾಸ್ಟ್ ಡೇಟ್. ಕಾಮೆಡ್ ಕೆ ಅಪ್ಲಿಕೇಶನ್ಗೆ ಫಿಲ್ ಮಾಡಿ ಬರೀರಿ, ಆಪ್ಷನ್ಸ್ ಇಟ್ಕೊಳ್ಳಿ. ನೆಕ್ಸ್ಟು ಯಾವ್ರಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ನಾವು ಗೈಡ್ ಮಾಡೋಕ್ಕೆ ನಾವಿದ್ದೀವಿ ಕೌನ್ಸ್ಲಿಂಗಿಂದ, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಓಕೆನಾ ಮಕ್ಕಳೇ? ಸೊ ಬಿ ಫೋಕಸ್. ನೆಕ್ಸ್ಟ್ 30 days ಕ್ರ್ಯಾಕ್ ಅ ಗುಡ್ ರ್ಯಾಂಕ್. ನೆಕ್ಸ್ಟ್ ಕೌನ್ಸ್ಲಿಂಗ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ನಿಮ್ಗೆ ಹೆಂಗೆ ಗೈಡ್ ಮಾಡಬೇಕು ಹಂಗೆ ಮಾಡ್ತೀವಿ ಅಟ್ ಎವ್ರಿ ಸ್ಟೆಪ್. ಥ್ಯಾಂಕ್ ಯು ಮಕ್ಕಳೇ.